ಎಲ್ಲ ಒಂದು ಕಡೆ ಹೀರೋ ಆಗ್ತಾ ಇದ್ದೀನಿ, ಆ ನಂತರದಲ್ಲಿ ನೀವೇನಾದ್ರು ಆರೋಪ ಮಾಡ್ಬೋದು, ಅದಕ್ಕೋಸ್ಕರ ಈ ರೀತಿ ವಿಡಿಯೋ ಮಾಡ್ಕೊಂಡು ಎದುರಿಸೋಣ ಅನ್ನೋ ಕಾರಣಕ್ಕೆ ಏನಾದ್ರು ಮಾಡಿರ್ಬೋದಾ? ಮೇ ಬಿ. ಯಾಕಂದರೆ ಈ ಹಿಂದೆ ಅವನು ಒಂದು ವಿಷಯ, ಹಳೆಯ ವಿಷಯ, ಅವನು ನನ್ನ ಅತ್ಯಾಚಾರ ಮಾಡೋಕ್ಕೂ ಮುಂಚಿಂದ ಒಂದು 2020ನೇ ಇಸ್ವಿಲಿ ನನ್ನ ಲೈಫಲ್ಲಿ ಒಂದು ನಡೆದಿರೋ ಒಂದು ಪಾಸ್ಟ್, ಅದನ್ನ ಇಟ್ಕೊಂಡು ಅವನು ಹೇಳ್ತಾ ಅವ್ರ ಮೇಲೆ ನೀನು ಈ ಥರ ಹೇಳಬೇಕು ಅಂತ ಹೇಳಿ, ನಿನಗೆ ನಾನು ಬೇಕು, ನನ್ನ ಜೀವನದಲ್ಲಿ ನಿನ್ನನ್ನು ಗಂಡ ಪಡಿಬೇಕು ಅಂತಂದರೆ ನೀ ಈ ಥರ ವೀಡಿಯೋ ಮಾಡಲೇಬೇಕು ಅಂತ ಅಂದ. ನನ್ನ ಲೈಫಲ್ಲಿ ಅವನೇ ಬೇಕಾಗಿದ್ದು, ಅವ್ನು ಬಿಟ್ಟು ನನಗೆ ಏನು ಪ್ರಪಂಚನೇ ಇಲ್ಲ ಅನ್ನೋ ಥರ ನಾನಿದ್ದೆ. ಆ ಒಂದು ಟೈಮಲ್ಲಿ ನಾನು ವಿಡಿಯೋ ಮಾಡಬೇಕಾದ್ರೆ ನನಗೆ ಒಂದು ಕಾಲ್ ಮಾಡಿಡು, ನಾನು ಕೇಳಿಸ್ಕೊತೀನಿ ಅಂತ ಅಂತಿದ್ದ. ಸರಿ ಆಯಿತು ಅಂದ್ಬಿಟ್ಟು ಕಾಲ್ ಮಾಡಿಟ್ಟೆ. ಆ ವಿಡಿಯೋ ಮಾಡಬೇಕಾದ್ರೆ ಆ ಕಾಲನ್ನು ಅವನು ರೆಕಾರ್ಡ್ ಮಾಡಿಟ್ಕೊಂಡು ಈ ಒಂದು ಮುಂದೆ ಯಾವ ಥರ ಅವಳನ್ನ ಬಿಡಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋಣ ಆ ಥರ ಒಂದು ಇಂಟೆನ್ಷನ್ ಇಟ್ಕೊಂಡು ಅವಾಗಲೇ ರೆಕಾರ್ಡ್ ಮಾಡಿ ಇಟ್ಕೊಂಡು, ಅಷ್ಟೊಂದು ಕ್ರಿಮಿನಲ್ ಅಂತ ನನಗೆ ಗೊತ್ತಿಲ್ಲ. ಮತ್ತು ಮೊನ್ನೆ ಕೂಡಿಸಿ ಅದೇನೇನು ವಿಡಿಯೋ ಮಾಡ್ಕೊಂಡು ಹೋಗಿ ನನಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಪ್ರಜ್ಞೆ ಬರೋಕ್ಕೆ ಶುರು ಆಗಿದ್ದಷ್ಟೇ ನಾನು ಹೇಳ್ತಾ ಇದ್ದೀನಿ. ಆ ಕೂರ್ಚಿ ಅದೇನೇನು ಮಾಡ್ಕೊಂಡು ಹೋಗಿದ್ದಾನೆ, ನಂಗೆ ಅದು ಕೂಡ ಅಷ್ಟು ಪ್ರಜ್ಞೆ ಇಲ್ಲ ನನಗೆ. ಈಗ ದುಡ್ಡಿನ ವಿಚಾರ ಹೇಳ್ತಾ ಇದ್ರಿ, ಸುಮಾರು ನಿಮ್ಮ ಕಡೆಯಿಂದ ಎಷ್ಟು ದುಡ್ಡು ತೊಗೊಂಡಿದ್ರು ಅಂತ? ಸರ್ ಲೆಕ್ಕನೇ ಇಲ್ಲ ಸರ್, ನಾನು ತುಂಬ ಲಕ್ಷ ಖರ್ಚು ಮಾಡಿದ್ದೀನಿ ಅವನಿಗೆ. ಲೆಕ್ಕ ಇಷ್ಟು ಅಂತ ಪರ್ಟಿಕ್ಯುಲರ್ ಆಗಿಲ್ಲ, ಅವನಿಗೆ ಬೇಕು ಅಂದಾಗ, ಅವನ ಅವಶ್ಯಕತೆ ಇದ್ದಾಗ ನಾನು ತುಂಬ ದುಡ್ಡು ಕೊಟ್ಟಿದ್ದೀನಿ ಅವನಿಗೆ. ತುಂಬ ದುಡ್ಡು ನಂಬಿಕೆ ದ್ರೋಹ. ಒಂದು ಕಡೆ ನೀವು ಮತ್ತೊಂದು ಕಡೆ ರಿಲೇಷನ್ಶಿಪ್ಪಲ್ಲಿ ಒಂದು ಮದುವೆ ಆಗಬೇಕು ಅಂತ ಆಸೆಲಿ ಇರ್ತೀರಿ, ಅದನ್ನು ಮೀರಿ ಎಲ್ಲನೂ ಹಾಳು ಮಾಡಿ ಈ ಥರದೊಂದು ಬಳಸ್ಕೊಂಡಿರೋ. ನಾನು ಅದೇ ಕೇಳೋದು, ನನ್ನ ಇನ್ನೊಂದು ಜೀವನ ಇತ್ತು ಅಂತ ನಿನಗೂ ಗೊತ್ತಿತ್ತು ತಾನೇ, ಅವಳು ಯಾರನ್ನಾದ್ರು ಮದುವೆ ಆಗ್ತಿದ್ಲು ಅಂತ ಅಂದ್ಬಿಟ್ಟು. ಅದೆಲ್ಲ ಗೊತ್ತಿದ್ದು ಇವತ್ತು ಅವ್ರನ್ನೂ ನನ್ನ ಲೈಫಲ್ಲಿ ಇಲ್ದಂಗೆ ಮಾಡಿ, ಇತ್ತಾಗ ನೀನು ನನ್ನ ಲೈಫ್ ಹಾಳು ಮಾಡಿ ನಾನು ಸಾಯೋದು ಒಂದೇ ಬಾಕಿ. ಅದಕ್ಕೆ ಅಲ್ವ ನಾನು ಅಷ್ಟೊಂದು ಸೂಸೈಡ್ ಅಟೆಂಪ್ಟ್ ಮಾಡಿದ್ದು. ಏತಕ್ಕೆ ಬದುಕಬೇಕು ನಾನು? ಇಷ್ಟೆಲ್ಲ ನೀನು ಮಾಡಿಕೊಂಡು ಆ ಒಂದು ರೀಸನ್ಗೆ ಇಷ್ಟು ನನ್ನ ರೊಚ್ಚಿಗೆದ್ದಿರೋದು. ಇಷ್ಟೊಂದು ತಡ್ಕೊಳಕ್ಕಾಗದೆ ಒಂಥರ ಬ್ಲಾಸ್ಟ್ ಆಗ್ತಾರೆ ಅಂತಾರಲ್ಲ, ಅದಕ್ಕೆ ನಾನು ಒಂದು ಮೆಡಿಕಲ್ ಟೆಸ್ಟ್ ಒಂದು ರೀಸನ್ ಇಟ್ಕೊಂಡೇ ನಾನು ಈ ಕಂಪ್ಲೇಂಟ್ ಕೊಟ್ಟಿರೋದು. ಅದು ಅವ್ನಿಗೆ ಇನ್ಫಾರ್ಮ್ ಮಾಡೇ ಕೊಟ್ಟಿದ್ದೀನಿ, ನಾನು ಕೊಡ್ತೀನಿ ನಾನು ಕಂಪ್ಲೇಂಟ್ ಅಂತ ಹೇಳೇ ಕೊಟ್ಟಿದ್ದೀನಿ. ಒಂದು ವಿಡಿಯೋ ಹರಿಬಿಡ್ತಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ, ಈ ಒಂದು ವಿಚಾರವಾಗಿ ನನ್ನ ಹತ್ರನೂ ದಾಖಲೆಗಳಿದೆ ಅಂತ ಅಂದ್ಬಿಟ್ಟು ಹೇಳ್ಕೊಂಡಿರುವಂಥದ್ದು. ಅವ್ರ ಹಿಂದ್ಗಡೆ ಯಾರೋ ನಿಂತು ಕೆಲಸಗಳು ಮಾಡಿಸ್ತಿದ್ರು, ಒಬ್ಬರು ಹೀರೋ ಮತ್ತು ಒಬ್ಬರು ಲೇಡಿ ಡಾನ್ ಹಿಂದೆ ಇಟ್ಟು ಇಲ್ಲೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ. ಸರ್ ಅವನ ಎಂಥ ಕ್ರಿಮಿನಲ್ ಅಂತ ನನಗೆ ಈಗ ಇಷ್ಟು ದಿನ ಒಂದು ಪ್ರೀತಿ ಕುರುಡು ಅಂತಾರಲ್ಲ, ಆ ಒಂದು ಪ್ರೀತಿನಲ್ಲಿ ನನ್ನ ಕಡೆಯಿಂದ 100% ಇದ್ದೆ, 200% ಇದ್ದೆ. ಬಟ್ ಅವ್ನು ಫೇಕ್ ಅಂತ ಅವ್ನು ಆಡೋ ಇದನ್ನೆಲ್ಲ ನಾನು ರಿಯಲ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅವ್ನು ಹೊರಗಡೆಯವ್ರ ಹತ್ರ ಅಷ್ಟೇ ನಾಟಕ ಮಾಡ್ತಾನೆ, ನನ್ನ ಹತ್ರ ಎಂತಕ್ಕೆ ನಾಟಕ ಮಾಡ್ತಾನೆ ಅನ್ನೋ ಒಂದು ಭ್ರಮೆಯಲ್ಲಿದ್ದೆ ನಾನು. ಅವನು ಎಂತೆಂತಕ್ಕೆ ವೀಡಿಯೋ ಮಾಡ್ಕೊಂಡಿದ್ದಾನೆ ಅಂತ ನನಗೆ ನೋಡಿದ್ರಲ್ಲ, ಇದೊಂದು ವೀಡಿಯೋ ಮಾಡಿಕೊಡು ಅಂತ ಅಂದ್ಬಿಟ್ಟು ಆ ರೆಕಾರ್ಡ್ ಇಟ್ಕೊಂಡಿರು. ಈ ಥರ ಏನೇನು ನನ್ನ ಕೈಲಿ ಹೇಳಿಸಿ ಅದೇನೇನು ಬ್ಲ್ಯಾಕ್ ಮೇಲ್ ಮಾಡೋಕೆ ಅವ್ನು ವೀಡಿಯೋ ಮಾಡಿ ಇಟ್ಕೊಂಡಿದ್ದಾನೋ ದೇವರನೇ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಒಂದು ಸಾಕ್ಷಿ ಇರಲಿಲ್ಲ ನನ್ನ ಹತ್ರ, ಯಾಕಂದರೆ ಅಷ್ಟು ನಂಬಿಕೆ ಇಟ್ಟಿದ್ದೆ. ಮಾರ್ಚ್ 31ನೇ ತಾರೀಕಿಂದ ನನ್ನ ಹತ್ರ ಏನಿದೆ ಸಾಕ್ಷಿಗಳು ಅದೆಲ್ಲ ಅದ್ರ ನಂತರದ್ದು. ನನ್ನ ಹತ್ರ ಸಾಕ್ಷಿಗಳು ಏನೇನು ಕಲೆಕ್ಟ್ ಮಾಡಿದ್ದೀನಿ ಅದೆಲ್ಲ ಅದ್ರ ನಂತರ ಬ್ರೇಕಪ್ ಅಂದಮೇಲೆ. ಮುಂಚೆ ನಾನು ಅಷ್ಟು ನಂಬಿದೆ, ಒಂದೇ ಒಂದು ಸಾಕ್ಷಿ ಕೂಡ ನಾನು ಇಟ್ಕೊಂಡಿರಲಿಲ್ಲ. ಆಮೇಲೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದು. ಬಿಕಾಸ್ ಇಂಥ ಮೋಸಗಾರಂಗೆ ಶಿಕ್ಷೆ ಆಗಲೇಬೇಕು. ಕೊನೆವರೆಗೂ ಕಾದಿದ್ದೀನಿ. ಮೊನ್ನೆ ಅವನಿಗೆ ಹೇಳ್ದಾಗ್ಲೂ ನನ್ನ ತಡೀತಾನೆ ಅಂತಲೇ ನಾನು ಕಾದಿದ್ದೀನಿ. ಸಂಡೇ ಅಟ್ಲೀಸ್ಟ್ ಒಂದು ಚಾನ್ಸ್ ಕೊಡೋಣ ಅಂತ ಅಂದ್ಬಿಟ್ಟೆ ಕಾದಿದ್ದೀನಿ. ಇಂಥ ಅತ್ಯಾಚಾರ ಆಗಿ ಬರೀ ನಾನೊಬ್ಳಿಗೆ ಈ ಥರ ಮಾಡಿದ್ದಿದ್ರೆ ಪರವಾಗಿಲ್ಲ. ಅವನು ಬೇರೆಯವ್ರಿಗೂ ಕೂಡ ನನ್ನ ಹೆಂಡತಿ ಸರಿ ಇಲ್ಲ, ಇದು ಜಗಳ ಮಾಡ್ತಾಳೆ, ನೀನು ಕ್ರಶು, ಎರಡನೇ ಮದುವೆ ಆಗ್ತೀಯಾ ಅಂತ ಕೇಳಿರೋದಕ್ಕೂ ಸಾಕ್ಷಿ ಇದೆ. ಅದನ್ನು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ, ಅದಿದೆ, ಸಾಕ್ಷಿ ಇದೆ. ಮುಂದೆ ನಿಮ್ಮ ನಿಲುವೇನು ಮೇಡಮ್? ಈಗ ಅರೆಸ್ಟ್ ಆಗಿದ್ದಾರೆ, ಅವ್ರ ಜೊತೆನೇ ಮದುವೆ ಮಾಡ್ಕೋಬೇಕು ಅಂತಿದೆಯಾ ಅಥವಾ ಏನಾದರೂ ಇದೆಯಾ ನಿಮ್ಮ ಒಂದು ಬೇಡಿಕೆ ಏನು ಅಂತ? ಇಲ್ಲ ಸರ್, ಅವ್ನಿಗೆ ಶಿಕ್ಷೆ ಆಗಬೇಕು. ಅವ್ನು ಆಗ್ತೀನಿ ಅಂತ ಒಪ್ಕೊಂಡು ನಾನು ಮತ್ತೆ ಒಪ್ಕೊಂಡೆ ಅಂತ ಅಂದ್ಕೊಳ್ಳಿ, ಅವ್ನು ನನಗೆ ತೋರಿಸೋದೇ ನರ್ಕ. ಯಾಕೆಂದರೆ ಈ ಮುಂಚೆನೇ ನಂಗೆ ಪಿಕ್ಚರ್ ತೋರಿಸ್ಬಿಟ್ಟಿದ್ದಾನೆ ಅವ್ನು ಆಲ್ರೆಡಿ. ಹಿಂಗೆ ಮಾಡ್ತೀನಿ, ನೀನು ಎಲ್ಲರ ಮುಂದೆ ನೀನು ಮೀಡಿಯಾಗೆ ಹೋಗಿ ನೀನು ಮದುವೆ ಆಗ್ತೀನಿ, ಎಲ್ಲರ ಮುಂದೆ ಮದುವೆ ಆಗೋ ಥರ ಮಾಡಿದ್ರೆ ನಿನಗೆ ನರ್ಕನೇ ನಾನು ತೋರಿಸೋದು. ಅದು ನೀನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಅನ್ನೋ ಥರದಲ್ಲಿ ಇಷ್ಟೆಲ್ಲ ಅವನೇ ಹೇಳೋದ ಮೇಲೆ ಹೆಂಗೆ ನಂಬ್ಕೊಂಡು ನಾನು ಮತ್ತೆ ಒಂದಾಗಲಿ? ನಂಗೆ ಅವ್ನ ನಂಬಿಕೆ ಅನ್ನೋದೇ ಸತ್ತೋಗ್ಬಿಟ್ಟಿದೆ ಅವನ ಮೇಲೆ. ಅವನ ಮಾಡಿರೋ ಅತ್ಯಾಚಾರಕ್ಕೆ, ನನಗೆ ಕೊಲೆ ಬೆದರಿಕೆ ಹಾಕಿರೋದಕ್ಕೆ ಮತ್ತು ಚೀಟಿಂಗ್ ಮಾಡಿರೋದಕ್ಕೆ ಅವ್ನಿಗೆ ಶಿಕ್ಷೆ ಆಗಲೇಬೇಕು. ಇದಿಷ್ಟು ಸಂತ್ರಸ್ತೆಯ ಮತ್ತು ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.